ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಧರ್ಮಣ್ಣ ಎಚ್ ಧನ್ನಿ ಅವರ ಹೈಕು ಸಂಕಲನ ನೆನಪಿನ ಅಲೆಯಲ್ಲಿ ಹಾಗೂ ಡಾಕ್ಟರ್ ಕರುಣಾ ಎ ಜಮದರ್ ಖಾನಿ ಅವರ ರಂಗದಿಗ್ಗಜ ಎಲ್ಬಿಕೆ ಆಲ್ದಾಳ್ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮೃತ್ಯುಂಜಯ್ ಸಿ ಪಾಟೀಲ್. ನೆನಪಿನ ಅಲೆಯಲ್ಲಿ ಧರ್ಮಣ್ಣ ಎಚ್ ಧನ್ನಿಯವರ 346 ಹೈಕುಗಳ ವೈವಿಧ್ಯಮಯ ವಿಷಯಗಳ ಸಂಕಲನವಾಗಿದೆ. ಅಮರ್ಜಾ ಪ್ರಕಾಶನ ಕಡಗಂಚಿ ತಾಲೂಕ್ ಆಳಂದ್ ಜಿಲ್ಲೆ ಕಲಬುರಗಿ ಪ್ರಕಾಶನದಿಂದ ಈ ಕೃತಿ 2024ರಲ್ಲಿ ಪ್ರಕಟಗೊಂಡಿದ್ದು 88 ಪುಟಗಳ 120 ರೂಪಾಯಿ ಬೆಲೆಯನ್ನು ಹೊಂದಿ ಕ್ರಿಯಾರಾಮು ಬೆಂಗಳೂರುರವರ ಆಕರ್ಷಕ ಮುಖಪುಟದೊಂದಿಗೆ ಪ್ರಕಟವಾಗಿದೆ. ಶಿಕ್ಷಕರಾಗಿ, ಹವ್ಯಾಸಿ ಪತ್ರಕರ್ತರಾಗಿ, ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ತಮ್ಮನ್ನು ತಾವು ವಿವಿಧ ರಂಗಗಳಲ್ಲಿ ತೊಡಗಿಸಿಕೊಂಡ ಧರ್ಮಣ್ಣ ಎಚ್ ಧನ್ನಿಯವರು ಜಾಪಾನಿ ಹೈಕುಗಳ ಮಾದರಿಯಲ್ಲಿ ತಮ್ಮ ಹೈಕುಗಳ ಸಂಕಲನ ನೆನಪಿನ ಅಲೆಯಲ್ಲಿ ಬರೆದು ಜೀವನದಲ್ಲಿ ಕಂಡುಂಡ ಸಂಗತಿಗಳ ಅನಾವರಣ ಹಾಗೂ ಮನಸ್ಸು ಕಟ್ಟುವ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ನೆನಪಿನ ಅಲೆಯಲ್ಲಿ ಪ್ರಬುದ್ಧ ಮನಸ್ಸಿನ ಸಂವೇದನಾಶೀಲ ಕವಿಯ ಭಾವಾಭಿವ್ಯಕ್ತಿಯನ್ನು ಕೆಲವು ಸಾಲುಗಳಲ್ಲಿ ಹಿಡಿದಿರುತ್ತದೆ. ಮಹಿಪಾಲ್ ರೆಡ್ಡಿ ಮುನ್ನೂರವರ ತಮ್ಮ ಮುನ್ನುಡಿಯಲ್ಲಿ ಹೇಳಿರುವಂತೆ ಧರ್ಮಣ್ಣ ಎಚ್ ಧನ್ನಿಯವರು ಜಾಪಾನಿ ಹೈಕುವಿನ ಪ್ರಕಾರವನ್ನು ಅಕ್ಷರಶಃ ಬೆನ್ನು ಹತ್ತಿದ್ದಾರೆ. ಒಂದು ತಿಂಗಳೊಳಗೆ 200ಕ್ಕೂ ಹೆಚ್ಚು ಹೈಕುಗಳನ್ನು ಬರೆಯಲು ಯತ್ನಿಸಿದ್ದಾರೆ. ಕೆಲವು ಸೊಗಸಾದ ಹೈಕುಗಳಿವೆ, ಇನ್ನು ಕೆಲವು ಹೈಕುವಿನ ಪ್ರಕಾರದಲ್ಲಿವೆ ಎಂದಿರುವುದು ಕವಿಯ ಮಾಗುತ್ತಿರುವ ಭಾವನೆಗಳಿಗೆ ಕನ್ನಡಿ ಹಿಡಿಯುತ್ತದೆ. ಗಡಿಯಾರದ ಮುಳ್ಳಿನಂತೆ ಸದಾ ಧಾವಂತದಲ್ಲಿ ಓಡುತ್ತಿರುವ ಇಂದಿನ ಜನರಿಗೆ ಹೈಕಾಗಲಿ ಗಜಲ್ಗಳಾಗಲಿ ಗಡದ್ದಾದ ಕಾಫಿ ಕುಡಿದಷ್ಟೇ ರುಚಿಕರವಾಗಿ ಮತ್ತೇರಿಸುವ ಸಾಧನವಾಗಿ ತಕ್ಷಣಕ್ಕೆ ಹೊಳೆಸುವ ಸತ್ವ ಸಂದೇಶವಾಗಿ ಹೊರಹೊಮ್ಮಿವೆ. ಅನುಭವ ಮಾಗಿದಲ್ಲದೆ ಈ ರೀತಿಯ ಅಭಿವ್ಯಕ್ತಿ ಅಸಾಧ್ಯ. ನೆನಪಿನ ಅಲೆಗಳು ಕೇವಲ ನೆನಪು ಎನ್ನುವ ಅರ್ಥದಲ್ಲಿ ಬಳಕೆಗೊಳ್ಳದೆ ಬಾಳ್ವೆಯ ಸೂಕ್ಷ್ಮತೆ, ಬರವಣಿಗೆಯ ತಾದಾತ್ಮ್ಯ, ವಿಚಾರಗಳ ಅವಲೋಕನ, ವಸ್ತುವಿನ ಆಯ್ಕೆಯಲ್ಲಿ ಭಿನ್ನತೆ, ಅಂತರಂಗ ಬಹಿರಂಗದಲ್ಲಿ ವಿಶಿಷ್ಟತೆ ಹೊಂದಿರಬೇಕೆಂಬ ಮುನ್ನೂರರ ಮಾತು ಸತ್ಯ. ಜಪಾನಿ ಹೈಕುಗಳು ಪುಟ್ಟ ಪುಟ್ಟ ಸಾಲುಗಳಿಂದ ಜಗತ್ತಿನ ಜನರ ಮನಸ್ಸನ್ನು ಸೂರೆಗೊಳ್ಳುತ್ತವೆ. ಹನಿ ಹನಿ ಹೈಕುಗಳ ಮೂಲಕ ಗಮನ ಸೆಳೆಯುವ ಸನ್ನಿವೇಶಗಳು, ಪ್ರೀತಿ ಪ್ರೇಮದ ಅಭಿವ್ಯಕ್ತಿಗಳು, ಮನಸ್ಸು ಕಟ್ಟಬೇಕಾದ ವಿಚಾರಗಳು ಎಲ್ಲವನ್ನೂ ಕಟ್ಟಿಕೊಡುತ್ತವೆ. ಜಪಾನಿ ಹೈಕುಗಳು ಕೇವಲ ಕವಿತೆಗಳಲ್ಲ, ಅವು ಧ್ಯಾನದ ಪ್ರತಿಫಲನವೆಂಬ ವಿದ್ವಾಂಸರ ಮಾತು ಸತ್ಯ. ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾಗಾಲೋಟದಿಂದ ಸಾಗುತ್ತಿರುವ ಜಪಾನಿಯರಿಗೆ ಯಾಂತ್ರಿಕತೆಗಿಂತ ಭಾವನೆಗಳ ಸೇತುವೆಯನ್ನು ಬೆಸೆಯುವುದು ಮುಖ್ಯವಾಗಿದೆ. ಹಾಗಾಗಿ ಯಾವ ಮುಚ್ಚುಬರೆಯಿಲ್ಲದೆ ಅವರು ಪ್ರೇಮದ ಭಾವನೆಗಳನ್ನು ವ್ಯಕ್ತಪಡಿಸುವುದರ ಜೊತೆಗೆ ಬುದ್ಧನ ತಾತ್ವಿಕತೆಯ ತಿಳುವಳಿಕೆಯನ್ನೂ ಹೈಕುಗಳ ಮೂಲಕ ಬಿತ್ತಿದ್ದಾರೆ. ನಾವು ಭಾರತೀಯರು ಪುರಾಣ ಪರಂಪರೆ, ಪ್ರಭುತ್ವದ ಚಾರಿತ್ರಿಕ ಬೆಳವಣಿಗೆಯಲ್ಲಿ ಯಾವ ರೀತಿಯ ಭಾವನೆಗಳನ್ನು ಕುಟುಂಬ ಹಾಗೂ ಸಮಾಜದ ಬಗೆಗೆ ಕಟ್ಟಿಕೊಂಡಿದ್ದೇವೆ, ಅಭಿವ್ಯಕ್ತಿಯಲ್ಲಿ ಹಿಡಿದಿಟ್ಟಿದ್ದೇವೆ ಎಂಬುದು ಧರ್ಮಣ್ಣ ಎಚ್ ಧನ್ನಿಯವರ ಭಾರತೀಯ ಪರಿಸರದ ಹೈಕುಗಳಿಂದ ವೇದ್ಯವಾಗುತ್ತದೆ. 31 ಮಾತ್ರೆಗಳ ಜಾಪಾನಿ ಕಾವ್ಯ ಕಾಲಕ್ರಮೇಣ 17 ಮಾತ್ರೆಗಳಿಗೆ ಇಳಿದಿದೆ. ಇದು ಜಾಪಾನಿನ ವಾಕಾ ಸಂಪ್ರದಾಯದ ರಚನೆಯಾಗಿದೆ. ಬೌದ್ಧ ಮತ್ತು ಅಲ್ಲಿನ ಸ್ಥಳೀಯ ಶ್ರವಣಧಾರೆಗಳ ಪ್ರಭಾವದಿಂದ ರೂಪು ಪಡೆದಿದೆ. ಹೇಳುವುದೆಲ್ಲ ಕಡಿಮೆ ಮಾತ್ರೆಗಳಲ್ಲಿ ಹೇಳುವುದು ಮತ್ತು ಆಕರ್ಷಕವಾಗಿ ಹೇಳುವುದು ಅವರಿಗೆ ಸಿದ್ಧಿಸಿದೆ. ಇದನ್ನೇ ಹಿನ್ನೆಲೆಯಾಗಿಟ್ಟುಕೊಂಡು ಧರ್ಮಣ್ಣ ಎಚ್ ಧನ್ನಿಯವರ ಹೈಕುಗಳನ್ನು ಪರಿಶೀಲಿಸಿದರೆ ಅಲ್ಲಿ ಕೆಲವೊಮ್ಮೆ ಬೆಳಕು ಮತ್ತೆ ಕೆಲವೊಮ್ಮೆ ವ್ಯಾಚ್ಯತೆಯನ್ನು ಮೀರಿದ ಭಾವ ಇರಬೇಕಿತ್ತು ಎಂಬುದು ವೇದ್ಯವಾಗುತ್ತದೆ. ಧರ್ಮಣ್ಣ ಎಚ್ ಧನ್ನಿಯವರು ಮೌನ ಮಾತಾಡಿದಾಗ ಒಡಲ ಬ್ಯಾನಿ ಕವನ ಸಂಕಲನಗಳನ್ನು ಹೊರತಂದು ಕಾವ್ಯರಚನೆಯಲ್ಲಿ ಪಳಗಿದ್ದಾರೆ. ಕಡಿಮೆ ಸಮಯದಲ್ಲಿ ಜೀವನದ ವಿಸ್ಮಯ, ವರ್ತಮಾನದ ಘಟನೆ, ಪ್ರಭಾವಿ ವ್ಯಕ್ತಿಗಳು, ಬಡವರನ್ನು ಕಾಡುವ ಸಂಗತಿಗಳು ಮೊದಲಾಗಿ ಹಲವು ವೈವಿಧ್ಯಮಯ ಸಂಗತಿಗಳನ್ನು ಹಿಡಿದಿಡಲು ತಮ್ಮ ನೆನಪಿನ ಅಲೆಯಲ್ಲಿ ಹೈಕುಗಳಲ್ಲಿ ಯತ್ನಿಸಿದ್ದಾರೆ.
ಭಾರತದಂಥ ಸನಾತನ ದೇಶದಲ್ಲಿ ಜಾತಿ ವ್ಯವಸ್ಥೆ, ಕೌಟುಂಬಿಕ ಕಲಹಗಳು, ಕುಸಿಯುತ್ತಿರುವ ಸಾಂಸ್ಕೃತಿಕ ಮೌಲ್ಯಗಳು, ಪರಿಸರ ವಿನಾಶ, ಬಡವ ಬಲ್ಲಿದರೆಂಬ ಭೇದ ಭಾವ, ಆರೋಗ್ಯ ಕಾಳಜಿ, ದಾನ ದಾಸೋಹದ ಮಹತ್ವ, ಸಂವಿಧಾನದ ಮಹತ್ವ, ಸಂಪನ್ಮೂಲಗಳ ಅರಿವು, ಕಾಯಕದ ಹಿರಿಮೆ, ಪ್ರೀತಿ ಪ್ರೇಮಗಳ ಸಂಜೀವಿನಿ, ಜೀವನ ನಡೆನುಡಿ ಹಾಗೂ ಸಂಸ್ಕಾರಗಳ ಕುರಿತ ಭಾವನೆಗಳು ದನ್ನಿಯವರ ನೆನಪಿನ ಅಲೆಗಳಲ್ಲಿ ಕಾಣಿಸಿಕೊಂಡ ಮಹತ್ವದ ವಿಷಯಗಳಾಗಿವೆ. ರಾಮಾಯಣ ಮಹಾಭಾರತಗಳ ಬೃಹತ್ತತೆ ಮತ್ತು ಮಹತ್ತತೆ ಅರಿಯಲು ಬೃಹತ್ ಕಾವ್ಯಗಳೇ ಬೇಕು. ಇಂದಿನ ಜನರ ಕಲಹ ವಾತಾವರಣ ಧ್ವನಿಸಲು ದನ್ನಿಯವರ ಹೈಕುಗಳೇ ಸಾಕು. ಕೆಲವೇ ಮಾತ್ರೆಗಳ ಹೈಕುಗಳಲ್ಲಿ ಅವರು ಕೆಟ್ಟದ್ದು ಬಯಸದೆ ಒಳ್ಳೆಯದನ್ನೇ ಮಾಡಲು ಪ್ರೇರಣೆ ಒದಗಿಸಿದ್ದಾರೆ. ಸಮಾಜದ ಸ್ವರೂಪ, ಸಮೂಹ ಮಾಧ್ಯಮಗಳ ಉಪಯುಕ್ತತೆ ಹೀಗೆ ಹಲವು ಮಹತ್ವದ ವಿಷಯಗಳು ದನ್ನಿಯವರ ಹೈಕುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಕಷ್ಟ ಸುಖವ ಅರಿತು ನಡೆದರೆ ಬಾಳು ಸುಂದರ. ಪ್ರೀತಿ ಇರಲಿ ಜಗದ ಗೆಲುವಿಗೆ, ಶಾಂತಿ ನೆಲೆಗೆ ಉಸಿರಾಗಲಿ, ಬಾಳು ಹಸಿರಾಗಲಿ, ಮಾತಿನಿಂದಲೇ ಹಸಿವು ತಂದ ಒಡಲ ಬ್ಯಾನಿಗೆ ಕಾಲವೇ ಪಾಠ, ಮೇಲು ಕೀಳೇಕೆ ನಾವು ಮನುಜರಾಗಿ ಬದುಕುವೆವು, ಹೆಣ್ಣು ಗಂಡೆಂಬ ಭೇದ ಎಣಿಸಬೇಡ, ಒಂದಾಗಿಸೋಣ ಮೊದಲಾದ ದನ್ನಿಯವರ ಹೈಕುಗಳಲ್ಲಿ ಜೀವನದ ಮರ್ಮವಿದೆ. ಮಹಾತ್ಮರ ಉದಾತ್ತ ಸಂದೇಶವಿದೆ. ಬುದ್ಧನ ಶಾಂತಿಯ ಅಪೇಕ್ಷೆ ದನ್ನಿಯವರ ಹೈಕುಗಳಲ್ಲಿ ಕಾಣಿಸಿಕೊಂಡಿದೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಬದುಕಿನ ಮೇಲೆ ಪ್ರಭಾವ ಬೀರಿದಂತೆ ಹೈಕುಗಳಿಗೂ ವಸ್ತುವಾಗಿದ್ದಾರೆ. ಭಾರತಕ್ಕೆ ರಾಜಕಾರಣ, ಸಾಂಸ್ಕೃತಿಕ ಚಿಂತನೆ, ಋಷಿಮುನಿಗಳ ಪರಂಪರೆಯಿಂದ ಭವ್ಯತೆ ಇದೆಯಾದರೂ ಎಲ್ಲರೂ ಒಟ್ಟಾಗಿ ಬಾಳುವುದೇ ಕನಸಿನ ಮಾತಾಗಿದೆ. ನಮ್ಮ ದ್ವೇಷ, ಅಸೂಯೆ ವಿದೇಶಿಯರಿಗೆ ದೇಶವಾಳಲು ದಾರಿ ಮಾಡಿಕೊಟ್ಟಿದೆ. ಭಾವೈಕ್ಯತೆ, ತ್ಯಾಗ ಹಾಗೂ ಸಮಾಜಮುಖಿ ಚಿಂತನೆಯಿಂದ ಮಾತ್ರ ಭವ್ಯ ಭಾರತದ ನಿರ್ಮಾಣವಾಗುತ್ತದೆ ಎಂಬ ಸತ್ಯವನ್ನು ದನ್ನಿಯವರು ತಮ್ಮ ಹೈಕುಗಳಲ್ಲಿ ಸಾರಿದ್ದಾರೆ. ಕೂಡಿ ಬಾಳಿದರೆ ಸೌಹಾರ್ದ ನೆಲೆಯಿಂದ ಸ್ವರ್ಗ ಸುಖವು, ಗದ್ದಲವೇಕೆ ಶಾಂತಿ ಸಮಾಧಾನವೇ ನಮ್ಮುಸಿರಿನಲ್ಲಿ ಎಂಬ ಹೈಕುಗಳ ಸಂದೇಶ ಮಹತ್ವದ್ದಾಗಿದೆ. ಬುದ್ಧ ಹೇಳಿದ ಶಾಂತಿ ಸಹನೆಗಳ ಮಾರ್ಗದಲ್ಲಿ ಮುಂದುವರೆದು ಜಾತಿ ದ್ವೇಷ ತೊರೆದು ಪ್ರೀತಿ ಹಂಚಲು ಅವರು ಆಶಿಸಿದ್ದಾರೆ. ಬದುಕಿನ ವೈವಿಧ್ಯಮಯ ಮಗ್ಗಲುಗಳ ಕುರಿತು ದನ್ನಿಯವರ ಹೈಕುಗಳಲ್ಲಿ ಚಿಂತನೆಯಿದೆಯಾದರೂ ಭಾರತದ ಪರಿಸರದಲ್ಲಿ ಜಪಾನಿ ಸನ್ನಿವೇಶಗಳ, ಯಾಂತ್ರಿಕ ತಾಂತ್ರಿಕ ಸಂಗತಿಗಳ, ಧೈರ್ಯ ಸಾಹಸ ಹಾಗೂ ರಾಷ್ಟ್ರ ಕಟ್ಟುವ ವಿಚಾರಗಳಿಗೆ ಇಲ್ಲಿ ನೆಲೆ ಸಿಕ್ಕಿಲ್ಲ. ಆಯಾ ದೇಶಗಳ ಒಗರು ಹಾಗೂ ಸೊಗಸುಗಳು ಆಯಾ ದೇಶ ಜನಾಂಗಕ್ಕೆ ದಕ್ಕುತ್ತವೆ. ಅಲ್ಲಿಯ ಭಾವ ತೀವ್ರತೆ, ಸಂದರ್ಭ, ಸಂದಿಗ್ಧತೆ ಇಲ್ಲಿ ಹುಡುಕಲು ಸಾಧ್ಯವಿಲ್ಲ. ಅಂತೆಯೇ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾದ ವಿಕ್ರಮ ವಿಸಾಜಿಯವರು ಹೇಳುವಂತೆ, ಯಾವುದೇ ಕಾವ್ಯ ಪ್ರಕಾರವನ್ನು ಇನ್ನೊಂದು ಭಾಷೆಗೆ ತರುವುದು ದೊಡ್ಡ ಸಾಹಸವೇ ಸರಿ. ಅದು ಕೇವಲ ಪ್ರಕಾರವಾಗಿ ಮಾತ್ರವಲ್ಲ, ಇಲ್ಲಿನ ಗಾಳಿ, ಗಂಧ, ರಸ, ಭಾವ, ಅರ್ಥ, ಸೌಂದರ್ಯ ಎಲ್ಲವೂ ಹೊಸ ಜೀವನವನ್ನೇ ಪಡೆಯಬೇಕಾಗುತ್ತದೆ. ಇಲ್ಲಿ ಹಾಗಾಗಿಲ್ಲ. ತಕ್ಷಣಕ್ಕೆ ಅನಿಸಿದ್ದು, ಸ್ವಲ್ಪ ಸುಂದರವಾಗಿ ತೋರಿದ್ದು, ನೀತಿಗೆ ಹತ್ತಿರವಾದದ್ದು ಇಲ್ಲಿ ಕಾವ್ಯರೂಪ ತಾಳಿದೆ. ಬಾಳಿನ ಸುಖ ದುಃಖಗಳನ್ನು ಮೀರಲು ಈ ಸಣ್ಣ ಸಣ್ಣ ಹೆಜ್ಜೆಗಳು ಕೂಡ ಅಗತ್ಯ. ಎಂಥ ಅಗತ್ಯವನ್ನು ಧರ್ಮಣ್ಣ ದನ್ನಿ ಅವರು ತಮ್ಮದೇ ಆದ ರೀತಿಯಲ್ಲಿ ಸಾಧಿಸಲು ಪ್ರಯತ್ನಿಸಿದ್ದಾರೆ. ನೆನಪಿನ ಅಲೆಯಲ್ಲಿ, ಬೆನ್ನುಡಿಯಲ್ಲಿ ಬರೆದಿರುವಂತೆ ಎಂಬುದು ವಾಸ್ತವದ ಸಂಗತಿಯಾಗಿದೆ. ಜಪಾನಿ ಹೈಕುಗಳ ಭಾವತೀವ್ರತೆ ಇಲ್ಲಿ ಕಾಣಿಸಿಕೊಳ್ಳುವುದಿಲ್ಲವಾದರೂ ಈ ನೆಲದ ಐಸಿರಿಗೆ ತಕ್ಕಂತೆ ದನ್ನಿಯವರ ಹೈಕುಗಳು ಅರಳಿ ನಿಂತಿವೆ. ಕರುಣಿಸು ಬಾ ಓ ಬೆಳಕೆ, ಜೀವದ ಹಗಲಿರುಳು, ಅನ್ನದಾನವು ದಾಸೋಹಕ್ಕೆ ಮುನ್ನುಡಿ, ಪರಂಪರೆಗೆ ಕೇಳುವರಾರು ಹಸಿದವರ ಗೋಳು, ಹೆಜ್ಜೆಗೂ ನೋವು, ಉತ್ತಮ ಕರ್ಮ ಚಂದದ ಫಲಿತಾಂಶ, ಅಂದದ ಗುರಿ. ಹೀಗೆ ಧರ್ಮಣ್ಣ ಎಚ್ ದನ್ನಿಯವರ ಹೈಕುಗಳ ವಿಷಯಗಳು ಭಾರತೀಯ ಮನಸ್ಸಿನ ಪ್ರತೀಕವಾಗಿ, ಕರುನಾಡಿನ ಹೆಮ್ಮೆಯ ಅಭಿವ್ಯಕ್ತಿಯಾಗಿ, ಮಹಾಪುರುಷರ ಬಗೆಗಿನ ಗೌರವ, ಸಂವಿಧಾನದ ಮೇಲಿನ ಗೌರವ ಹಾಗೂ ರೈತಪರ ಕಾಳಜಿ, ಪರಿಸರ ಕಾಳಜಿ, ದುಡಿಮೆಯ ಮಹತ್ವ ಎಲ್ಲವನ್ನೂ ಒಟ್ಟಿಗೆ ಕಟ್ಟಿಕೊಡುತ್ತಲೇ ಜನರಲ್ಲಿ ಐಕ್ಯತೆಯ ಸಂದೇಶ ಸಾರಿರುವುದು ವರ್ತಮಾನದ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ರಂಗದಿಗ್ಗಜ LBK ಆಲ್ದಾಳ್ ಕೃತಿಯ ಲೇಖಕಿ ಡಾಕ್ಟರ್ ಕರುಣಾ ಜಮದರ್ ಖಾನಿಯವರಾಗಿದ್ದು, ಇದು
ಹೈದರಾಬಾದ್ ಕರ್ನಾಟಕದ ಬಡ ಕುಟುಂಬದಲ್ಲಿ ಜನಿಸಿ ಕೇವಲ 7ನೇ ತರಗತಿಯವರೆಗೆ ಶಿಕ್ಷಣ ಪಡೆದು ನಾಟಕ ರಚನೆ, ನಿರ್ದೇಶನ, ನಟನೆಯನ್ನು ಮೈಗೂಡಿಸಿಕೊಂಡು ವೃತ್ತಿ ರಂಗಭೂಮಿಯನ್ನು ಅಪ್ಪಿಕೊಂಡು ಈ ಭಾಗದಲ್ಲಿ ಶ್ರೇಷ್ಠ ನಾಟಕಕಾರರಾಗಿ ತಮ್ಮ ಅಸ್ಮಿತೆಯನ್ನು ತೋರಿದವರು. ಹೀಗಾಗಿ ಲೇಖಕಿ LBK ಆಲ್ದಾಳರ ಕುರಿತು ಬರೆದ ಈ ಗ್ರಂಥದ ಶೀರ್ಷಿಕೆಯನ್ನು ರಂಗದಿಗ್ಗಜ ಎಂದು ಇಟ್ಟಿರುವುದು ವ್ಯಕ್ತಿಯ ಜೀವನ ಸಾಧನೆಯ ಒಂದು ಬಿರುದು ಎಂದರೆ ತಪ್ಪಾಗದು. ಶ್ರೀ ಆಲ್ದಾಳರು ತಮ್ಮ ಜೀವನದಲ್ಲಿ ಸವಾಲಾಗಿ ಸ್ವೀಕರಿಸಿ ವೃತ್ತಿ ರಂಗಭೂಮಿಯನ್ನು ಒಪ್ಪಿಕೊಂಡು ಪರಿಸರದ ಕಥನಗಳಿಗೆ ಸಾಹಿತ್ಯದ ಜೀವಾಳವಾಗಿಸಿಕೊಂಡು ಸಾಮಾಜಿಕ, ಪೌರಾಣಿಕ, ಐತಿಹಾಸಿಕ ನಾಟಕಗಳನ್ನು ರಚಿಸಿದವರು. ಅವರ ಬಹುತೇಕ ನಾಟಕಗಳಲ್ಲಿನ ವಿಷಯ ವಸ್ತು ಎಲ್ಲ ಗಡಿಯನ್ನು ಮೀರಿ ನಿಂತು ಹಿಂದೂ ತತ್ವಜ್ಞಾನ, ಶರಣ ಸಾಹಿತ್ಯ ಸಂಸ್ಕೃತಿಯನ್ನು ಒಳಗೊಂಡಿರುವಂಥವು. ಹೀಗಾಗಿ ಆಲ್ದಾಳರವರು ಅನೇಕ ಸತ್ವಭರಿತ ಕೃತಿಗಳನ್ನು, ಅಂದರೆ ನಾಟಕದಾಚೆಯೂ ಅನೇಕ ಸಾಹಿತ್ಯ ಪ್ರಕಾರಗಳಾದ ತತ್ವಪದ, ಜೀವನ ಚರಿತ್ರೆ, ಪುರಾಣ ಇತ್ಯಾದಿ ರಚನೆಗಳಲ್ಲಿ ಪರಿಶ್ರಮ ತೋರಿ ಯಶಸ್ವಿ ಕಂಡವರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬನಹಟ್ಟಿ ಗ್ರಾಮದಲ್ಲಿ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ LBK ಆಲ್ದಾಳರು 3 ವರ್ಷದ ಬಾಲ್ಯಾವಸ್ಥೆಯಲ್ಲಿದ್ದಾಗ ತಂದೆಯನ್ನು ಕಳೆದುಕೊಂಡರು. ವಿಧವೆ ತಾಯಿ ತನ್ನ ತವರು ಮನೆ ಸುರಪುರ ತಾಲೂಕಿನ ಆಲ್ದಾಳ ಗ್ರಾಮಕ್ಕೆ ಬಂದು ನೆಲೆಸಿದರು. ಸೋದರ ಮಾವಂದಿರ ಆಶ್ರಯದಲ್ಲಿ ಬೆಳೆದ ಇವರು ಎಲ್ಲ ಕಷ್ಟಗಳನ್ನೂ ಅನುಭವಿಸಿದರು. ಅವರ ಬದುಕಿಗೆ ರಕ್ಷಾ ಕವಚವಾಗಿ ನಿಂತ ಶ್ರೀಮಠಗಳು ಎಂಬುದು ವಿಶೇಷ. ಸಗರ ನಾಡಿನ ಸಕಲ ಮಠಗಳಿಗೆ ಅವರು ಶರಣಾರ್ಥಿ ಎಂದೇ ವಿನಯದಿಂದ ವಂದಿಸುತ್ತಾ ಶರಣರ ಕುರಿತು ನಾಟಕಗಳನ್ನು ರಚಿಸಿರುವರು. ಹೀಗಾಗಿ ಕನ್ನಡ ನಾಟಕ ಸಾಹಿತ್ಯದ ರಚನೆಯಲ್ಲಿ ಆಲ್ದಾಳರದು ಅಪೂರ್ವ ಸಾಧನೆ. ಕೃತಿಯ ಪರಿವಿಡಿಯನ್ನೊಮ್ಮೆ ನೋಡಿದಾಗ ಲೇಖಕಿ ಡಾಕ್ಟರ್ ಕರುಣಾ ಜಮದಾರ್ ಖಾನಿಯವರು 6 ಅಧ್ಯಾಯಗಳಲ್ಲಿ ಅವರ ಜೀವನ ಬದುಕು ಸಾಧನೆಯನ್ನು ಅಧ್ಯಯನಗೈದು ಸಂಶೋಧನೆಗೈದು ಮೊದಲನೇ ಅಧ್ಯಾಯದಲ್ಲಿ ಕನ್ನಡ ರಂಗಭೂಮಿ ಇತಿಹಾಸ, ಹವ್ಯಾಸಿ ರಂಗಭೂಮಿ, ವೃತ್ತಿ ರಂಗಭೂಮಿ ಕುರಿತಾಗಿ ವಿವರಿಸಿದ್ದಾರೆ. 2ನೆಯ ಅಧ್ಯಾಯದಲ್ಲಿ LBK ರವರ ಜೀವನ ಮತ್ತು ಸಾಧನೆ, ಬಾಲ್ಯ ಶಿಕ್ಷಣ, ಕೌಟುಂಬಿಕ ಹಿನ್ನೆಲೆ, ಸಾಹಿತ್ಯ ಹಿನ್ನೆಲೆ ಮತ್ತು ಪರಿಸರ ಪ್ರಶಸ್ತಿ ಮತ್ತು ಗೌರವಗಳ ದಾಖಲೆಯನ್ನು ಸಂಗ್ರಹಿಸಿದ್ದಾರೆ. ಅಧ್ಯಾಯ 3ರಲ್ಲಿ ಆಲ್ದಾಳರ ಸಾಹಿತ್ಯ ಸಾಧನೆಯಾದ ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ ಅವರು ರಚಿಸಿದ ಪ್ರಕಾರಗಳ ಕುರಿತು ವಿವರಿಸಿದ್ದಾರೆ. ಅಧ್ಯಾಯ 4ರಲ್ಲಿ ರಂಗಭೂಮಿಗೆ LBK ರವರ ಕೊಡುಗೆ ಏನು ಎಂಬುದರ ಬಗ್ಗೆ ವಿವರಣೆ ದೊರೆಯುತ್ತದೆ. ಅಧ್ಯಾಯ 5ರಲ್ಲಿ LBK ಆಲ್ದಾಳರ ಸಾಹಿತ್ಯ ಶೈಲಿ ಕುರಿತು ಮಾಹಿತಿ ದಾಖಲಿಸಿ ಬರೆದಿರುವರು. ರಂಗಭೂಮಿಗೆ ಆಲ್ದಾಳರ ಕೊಡುಗೆ ಅಧ್ಯಾಯದಲ್ಲಿ ಲೇಖಕಿ ಅನೇಕ ಪ್ರಮುಖ ಸಾಹಿತಿಗಳ ಹೇಳಿಕೆಗಳೊಂದಿಗೆ ಆಲ್ದಾಳರ ಕೊಡುಗೆಯನ್ನು ವಿವರಿಸಿರುವುದು ಓದುಗರನ್ನು ಆಕರ್ಷಿಸುತ್ತದೆ. ಪ್ರೊಫೆಸರ್ ದೇ ಜವರೇಗೌಡ ಅವರು ಹೇಳುವಂತೆ, ಮಾನವ ಏಕಾಂಗಿಯಾಗಿದ್ದಾಗ ಭಾವಗೀತೆ, ಮತ್ತೊಬ್ಬನೊಡನಿದ್ದಾಗ ಕತೆ, ಮೂವರಿದ್ದಾಗ ನಾಟಕ ಉತ್ಪತ್ತಿಯಾಗುತ್ತದೆ. ಮಾನವ ಮಾತು ಕಲಿತೊಡನೆಯೇ ನಾಟಕ ತಲೆ ಎತ್ತಿರಬೇಕು. ಭಾಷೆ ಅಕ್ಷರ ರೂಪವನ್ನು ಪಡೆದಾಗ ನಾಟಕ ಅಥವಾ ರಂಗಕಲೆ ವ್ಯಾಪಕವಾಗಿ, ವೈವಿಧ್ಯಮಯವಾಗಿ, ಸರ್ವಜನಪ್ರಿಯವಾಗಿ, ಸಮೃದ್ಧಿಯಾಗಿ ಬೆಳೆದಿರಬೇಕು. ನಿರಕ್ಷರಿಗಳಾದ ಪಾಮರರಿಗೂ ಸಹ ಸಹಸ್ರ ವರ್ಷಗಳಿಂದ ಅದು ಕಾಮಧೇನು, ಕಲ್ಪವೃಕ್ಷ, ಜೇನು ನಿಧಿಯಾಗಿ ವಿಕಾಸಗೊಂಡಿದೆ. LBK ಅವರು ಅನೇಕ ಕಷ್ಟಗಳನ್ನು ಎದುರಿಸಿ ಫೀನಿಕ್ಸ್ ಹಕ್ಕಿಯಂತೆ ಬೆಳೆದು ಸಾಹಿತ್ಯ ಸಾಧನೆ ಮಾಡಿರುವರು. ಅದರಲ್ಲೂ ರಂಗಭೂಮಿಗಾಗಿ ನಾಟಕ ರಚನೆಯಲ್ಲಿ ಅನೇಕ ಹೊಸತನವನ್ನು ತುಂಬಿದರು, ಸಂಪದ್ಭರಿತವಾಗಿರಿಸಿದವರು. LBK ಅವರು ಬದುಕಿನ ಶಾಲೆಯಲ್ಲಿ ಕಲಿತದ್ದು ಅಪಾರ ವಿದ್ಯೆ. ಶಹಾಪುರ ತಾಲೂಕಿನ ಆಲ್ದಾಳ ಗ್ರಾಮದಲ್ಲಿ ಕನಕಾಂಗಿ ನಾಟಕದಲ್ಲಿ ಶ್ರೀಕೃಷ್ಣನ ಪಾತ್ರ ಮಾಡಿದ ನಂತರ ಅವರು ಹಿಂದೆ ನೋಡಲಿಲ್ಲ. ಪ್ರಸಿದ್ಧ ಸಾಹಿತಿ, ಸಗರನಾಡಿನ ಅಪ್ರತಿಮ ವಿದ್ವಾಂಸರೂ ಆಗಿದ್ದ ಸಗರ ಕೃಷ್ಣಾಚಾರ್ಯರು ಬರೆದ ನಾಟಕ ಜೀವನ ಸಂಸಾರ. ಈ ನಾಟಕದಲ್ಲಿ LBK ಅವರು ಹೆಂಡತಿ ಪಾತ್ರ ವಹಿಸಿ ಸ್ತ್ರೀ ಪಾತ್ರದಲ್ಲೂ ಸೈ ಎನಿಸಿದವರು. ಹೀಗೆ ಮೊದಮೊದಲು ನಾಟಕಗಳಲ್ಲಿ ಪಾತ್ರ ನಿರ್ವಹಿಸಿ ನಾಟಕಗಳಲ್ಲಿ ಹವ್ಯಾಸಿ ಕಲಾವಿದರಾಗಿ ಅನೇಕ ಕೃತಿಗಳನ್ನು ರಚಿಸಿ ಹೆಸರುವಾಸಿಯಾದವರು. ಒಬ್ಬ ಹುಟ್ಟು ಕಲಾವಿದರಾಗಿ ಸೃಜನಶೀಲರಾಗಿ ಗುರುತಿಸಿಕೊಂಡವರು. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ರಂಗಭೂಮಿಗೆ ಜೀವಂತಿಕೆಯನ್ನು ತಂದುಕೊಟ್ಟು ಅದನ್ನು ಸಂಪನ್ನಗೊಳಿಸುವಲ್ಲಿ ಆಲ್ದಾಳರು ಪ್ರಮುಖರು. ಸಗರನಾಡು, ರಾಯಚೂರು, ಕೊಪ್ಪಳ, ಕಲಬುರಗಿ, ಬೀದರ್ ಜಿಲ್ಲೆಗಳ ಹಳ್ಳಿಗಳನ್ನೇ ಅವರು ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ನಾಟಕ ರಚನೆ, ನಿರ್ದೇಶನಕ್ಕೆ ಸಂಪೂರ್ಣ ಅರ್ಪಿಸಿಕೊಂಡಿರುವರು.
ಹೀಗೆ ಲೇಖಕಿ ಎಲ್ಬಿಕೆರವರ ಕುರಿತು ಸಂಪೂರ್ಣ ಮಾಹಿತಿಯನ್ನು, ಅವರ ಬದುಕು, ಸಾಹಿತ್ಯ, ಕೃಷಿ, ರಂಗ ಬದುಕಿನ ಚಿತ್ರಣವನ್ನು ಓದುಗನಿಗೆ ಕೃತಿಯ ಮೂಲಕ ಪರಿಚಯಿಸಿದ್ದಾರೆ. ರಂಗ ದಿಗ್ಗಜ ಎಲ್ಬಿಕೆ ಆಲ್ದಾಳ್ ಎಂಬ ಶೀರ್ಷಿಕೆ ಲೇಖಕಿಯರ ಪ್ರಥಮ ಕೃತಿಯಾಗಿದ್ದು, ಇದನ್ನು ಮಾತೋಶ್ರೀ ಈರಮ್ಮ ವಡ್ಡನಕೇರಿ ಪ್ರತಿಷ್ಠಾನ ಕಲಬುರಗಿಯವರು ಪ್ರಕಾಶನಗೈದಿರುವರು. ಒಟ್ಟು 288 ಪುಟಗಳುಳ್ಳ ಈ ಕೃತಿಯ ಬೆಲೆ ರೂಪಾಯಿ 300 ಆಗಿದೆ. ಇದನ್ನು ಹುಬ್ಬಳ್ಳಿಯ ನಾಗರಾಜು ನಂದರ್ಗಿಯವರು ಮುದ್ರಿಸಿರುವರು. ಇಂತಹ ಉತ್ತಮ ಕೃತಿಯನ್ನು ಪ್ರಕಟಿಸಿದ ಲೇಖಕಿ ಡಾಕ್ಟರ್ ಕರುಣಾ ಜಮದರಕಾನಿ ಹಾಗೂ ಪ್ರಕಾಶನಗೈದ ಪ್ರಕಾಶಕರು ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿಯವರಿಗೆ ಶುಭ ಹಾರೈಕೆಗಳು. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಧರ್ಮಣ್ಣ ಎಚ್ ಧನ್ನಿ ಅವರ ಹೈಕು ಸಂಕಲನ ನೆನಪಿನ ಅಲೆಯಲ್ಲಿ ಹಾಗೂ ಡಾಕ್ಟರ್ ಕರುಣಾ ಎ ಜಮದರ್ಖಾನಿ ಅವರ ರಂಗ ದಿಗ್ಗಜ ಎಲ್ಬಿಕೆ ಆಲ್ದಾಳ್ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಮೃತ್ಯುಂಜಯ್ ಸಿ ಪಾಟೀಲ್. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.